ಹಳೇದು ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನ್ ಅಲಾಟ್ಮೆಂಟ್ ಮಾಡ್ಕೊಂಡ್ರೆ ಡೆವಲಪ್ ಮಾಡಿರುವಂಥ ಜಾಗ ಇದು. ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನ್ ಅವರು 50 years ಬ್ಯಾಕ್ ಅಂದರೆ ಒಂದು 40 ವರ್ಷ ಹಿಂದೆಯೇ ಈ ಜಾಗನ ಡೆವಲಪ್ ಮಾಡಿ ಅಲಾಟ್ ಮಾಡಿದ್ದಾರೆ. ಅಲಾಟ್ ಮಾಡುವಾಗ ಕೆಲವೊಬ್ಬರು ಪ್ರಿನ್ಸಿಪಲ್ ಅಮೌಂಟ್ ಕಟ್ಟಿದ್ದಾರೆ, ಪಾರ್ಟ್ ಪೇಮೆಂಟ್ ಕಟ್ಟಿದ್ದಾರೆ. ಇನ್ನು ಸ್ವಲ್ಪ ಫ್ಯಾಮಿಲೀಸು 50 years ಹಿಂದೆ ಅಂದರೆ ತುಂಬ ಫಸ್ಟ್ ಅವರು ಫ್ಯಾಮಿಲಿಯಲ್ಲಿ ಯಾರೋ ಒಂದು ಎಲ್ಡರ್ಲಿ ಪರ್ಸನ್ ಬಂದಿದ್ದಾರೆ, ಆದರೆ ಏನೂ ದುಡ್ಡು ಕಟ್ಟಿಲ್ಲ. ಆ ಥರನೂ ಒಂದು 50% ಫ್ಯಾಮಿಲೀಸ್ ಇದೆ. 79 ಎಷ್ಟು ಬೆನಿಫಿಷರಿ 79 ಹೌಸಸ್ ಇಲ್ಲಿರೋದು. ಅದರಲ್ಲಿ 20 ಅಂದರೆ 20/80 18/36 39 18/36 39 ಇದೆಯಾ? ಇದು 18/36 ಇದು 30/30. ಟೋಟಲ್ ಬೆನಿಫಿಷರೀಸ್ 79 ಇದ್ದಾರೆ ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನಲ್ಲಿ. 50% ಅವರು ಸ್ವಲ್ಪ ಸೈಟ್ ವ್ಯಾಲ್ಯೂ ಅಂದರೆ ಡೈಮೆನ್ಷನ್ ದೊಡ್ಡದೇ ಇದೆ, 30-40 ಇದೆ. ಇನ್ನು 50% ಡೈಮೆನ್ಷನ್ನು ಕಡಿಮೆ ಇದೆ, ಆಫ್ ಸೈಟ್ ಇದೆ. 30-40 ಆಫ್ ಸೈಟ್ ಇದೆ. ಅದರಲ್ಲಿ ಏನು ಮಾಡಿದ್ದಾರೆ, ಸ್ವಲ್ಪ ಜನ ಆಫ್ ಪೇಮೆಂಟ್ ಮಾಡಿದ್ದಾರೆ. ಆಮೇಲೆ ಈಗ 10 years ಇವರು ಓಡಾಡಿ ಅವರಿಗೆ ಸರಿಯಾಗಿ ಮಾಹಿತಿನೂ ಕೊಡದೇ ಇರೋದ್ರಿಂದ ಇಂಟ್ರೆಸ್ಟು ಪೆನಾಲ್ಟಿ ಎಲ್ಲ ಕಟ್ಟಬೇಕು ಅಂತ ಹೇಳಿದ್ದಾರೆ. ಇವರೆಲ್ಲ ಗಾಬರಿ ಆಗಿದ್ದಾರೆ ಇಲ್ಲಿರೋವಂಥವ್ರು. ಅವ್ರು ಏನು ಮಾಡಿದ್ದಾರೆ, ಇವತ್ತಿರೋರಲ್ಲ, ಅವ್ರ ತಂದೆನೋ ತಾತನೋ ಮಾಮ ಕಾಲದಲ್ಲಿ ಬಂದಿರೋ ಅಂಥವ್ರು, ಅವರಿಗೆ ಅಟ್ಲೀಸ್ಟ್ ಸೇಲ್ ಡೀಡ್ ಕೊಡಬೇಕಂದ್ರೆ ಸರ್ಕಾರ ಸೇಲ್ ಡೀಡ್ ಮಾಡಬೇಕು ಅಂದರೂ ಕೂಡ ಅವರಿಗೆ ಒಂದು ಅಲಾಟ್ಮೆಂಟ್ ಕಾಪಿ, ಪ್ರೊಸೀಜರ್ಸು, ಗೌರ್ಮೆಂಟ್ ಏನು ಪ್ರೊಸೀಜರ್ಸು, ನಾಮಿನಲ್ ಫೀಸು, ಪೆನಾಲ್ಟಿ ಆಗದೆ ಕನ್ಸೆಷನ್ ರೇಟಲ್ಲಿ, ಇಲ್ಲೇನು ಇನ್ಫ್ರಾಸ್ಟ್ರಕ್ಚರು ಇಲ್ಲದೆ ಇರೋದ್ರಿಂದ 50 ವರ್ಷದಿಂದ ಡೆವಲಪ್ ಮಾಡಿಲ್ಲ ಅಂದರೆ ಯಾರೂ ಇದಕ್ಕೆ ಪ್ರೊಸೀಜರ್ ಮಾಡಿಲ್ಲ. ಹೌಸಿಂಗ್ ಬೋರ್ಡ್ ಕಾರ್ಪೊರೇಷನಲ್ಲಿ ಸೈಟ್ ಪರ್ಚೇಸ್ ಮಾಡೋದಕ್ಕೆ ಏನು ಗೈಡ್ಲೈನ್ಸ್ ಇದೆ, ಪಾರ್ಟ್ ಪೇಮೆಂಟ್ ಯಾವಾಗ ಕಟ್ಟಬೇಕು, 5 ಕಂತಲ್ಲೋ 4 ಕಂತಲ್ಲೋ ಕಟ್ಟಿ ಅಲಾಟು ಮಾಡಿಸ್ಕೊಂಡಿಲ್ಲ. ಈಗ ಅವೆಲ್ಲ ನಾವು ಪ್ರೊಸೀಜರ್ಸ್ಗೆ ಹೋದರೆ ಇವರಿಗೆ ಈ ಜಾಗ ಓನರ್ಶಿಪ್ ಸಿಗಲ್ಲ. ಇನ್ನು 10 years ಇವರು ಸಫರ್ ಆಗಿದ್ದಾರೆ. ಇನ್ನು ಮುಂದಕ್ಕೆ ಹೋದರೆ ಅದಕ್ಕೆ ಇನ್ನೂ ಜಾಸ್ತಿ ವ್ಯಾಲ್ಯೂ ಆಗೋಗುತ್ತೆ. ಅದಕ್ಕೆ ಅದ್ರ ವ್ಯಾಲ್ಯೂನೂ ಕ್ಯಾಲ್ಕುಲೇಟ್ ಮಾಡೋದು ಬೇಡ. 10-15 years ಹಿಂದೆ ಹೋಗಿ ಏನು ವ್ಯಾಲ್ಯೂ ಇತ್ತು, 15 years ಹಿಂದೆ ಏನಿತ್ತು ಆ ವ್ಯಾಲ್ಯೂಗಾದರೂ ಮಾಡಿಕೊಡಿ ಅಂದ್ಬಿಟ್ಟು ನಾನು ಲೆಟ್ರ್ ಬರೀತೀನಿ ಕಮಿಷ್ನರ್ಗೆ, ಹೌಸಿಂಗ್ ಕಾರ್ಪೊರೇಷನ್ ಕಮಿಷ್ನರ್ಗೆ ಲೆಟ್ರ್ ಬರೀತೀನಿ. ಥ್ರೂ ಆಫೀಸರ್ಸ್ ಕರೆಸ್ಪಾಂಡೆನ್ಸ್ ಮಾಡ್ತೀನಿ. ಒಂದು ದಿನ ಇಲ್ಲಿ ಯಾರು ರೆಸಿಡೆಂಟ್ಸ್ ಇದ್ದಾರೆ ಅವರಿಂದನೂ ಲೆಟ್ರ್ ತೊಗೊಂಡು ಅವ್ರ ಹತ್ರ ಒಂದು ಕನ್ಸೆಷನ್ ರೇಟ್ ಫಿಕ್ಸ್ ಮಾಡಿ, ಇಲ್ಲಿ ಏನೂ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಅವರಿಗೆ ನೀವು ಹೇಳೋ ಕಾಸ್ಟಲ್ಲಿ, ಇವತ್ತಿನ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಕಾಸ್ಟಲ್ಲಿ ಸೈಟ್ನ 4 ಲಕ್ಷ 3 ಲಕ್ಷ ದುಡ್ಡು ಕೊಟ್ಟು ತೊಗೊಳೋಕ್ಕೆ ಶಕ್ತಿ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಅರ್ಥ ಮಾಡಿಸ್ತೀನಿ, ಇಲ್ಲಿನ ಪರಿಸ್ಥಿತಿ ಅರ್ಥ ಮಾಡಿಸ್ತೀನಿ. ಏನೇನು ಕನ್ಸೆಷನ್ ಮಾಡ್ತಾರೆ, ಆ್ಯಕ್ಚುಯಲ್ ಪ್ರೈಸ್ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ 15 ವರ್ಷದ ಹಿಂದೆ ಏನು ವ್ಯಾಲ್ಯೂ ಇತ್ತು, 2010-15 ಒಳಗಡೆ ಏನು ವ್ಯಾಲ್ಯೂ ಇತ್ತು ಅದ್ರದ್ದಾದರೂ ವ್ಯಾಲ್ಯೂ ಥರ ಕಟ್ಟಿ ಸೇಲ್ ಡೀಡ್ ಮಾಡಿಸಿ ಅವ್ರ ಹೆಸರಿಗೇ ಏನು ಕರೆಸ್ಪಾಂಡೆನ್ಸ್ ಮಾಡಬೇಕು ಅದನ್ನು ಮಾತ್ರ ಮಾಡಿಸ್ತೀನಿ. ನನ್ನನ್ನು ಬಿಟ್ಟು ಇವರು ನೇರವಾಗಿ ಇವ್ರನ್ನ ಬಂದು ಮಾತಾಡೋದು, ಅವ್ರಿಗೆ ಭಯ ಆಗೋದು, ಗಾಬರಿ ಆಗೋದು ಮಾಡೋದು ಬೇಡ. ಒಂದು ವಯಾ ಮೀಡಿಯಾ ಮಾಡಿ ಇವರು ಸ್ವಲ್ಪ ದುಡ್ಡು ಕಟ್ಟೋ ಥರ ಇವರು ಒಂದು 3 ತಿಂಗಳು 5 ತಿಂಗಳು ಟೈಮ್ ತೊಗೊಂಡು ಈ ಪ್ರೋಸೆಸ್ನ ಎಂಡ್ ಮಾಡೋದಕ್ಕೆ ದಾರಿ ಹುಡ್ಕೊಂಡು ಹಸ್ಬೆಂಡ್ ಇರ್ತಾರೆ. இந்த சைட்டில் பொசிஷனில் யார் இருக்கு? உங்கள் ஃபேமிலி இருக்குதா? கொஞ்சம் கம்மி பண்ணணும். ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಕಟ್ಕೊಳ್ಳಿ. ನೀವು ಮತ್ತೆ ಪ್ರಿನ್ಸಿಪಲ್ ಅಮೌಂಟೇ ಕಟ್ಸ್ಕೊಳ್ದೆ ಬರೀ ಬಡ್ಡಿ ಕಟ್ಸ್ಕೊಳ್ತಾ ಇದ್ರೆ ಅವ್ರ ಬಡ್ಡಿನೂ ಕಟ್ಟೋಕ್ಕಾಗಲ್ಲ, ಪ್ರಿನ್ಸಿಪಲ್ ಅಮೌಂಟು ಕಟ್ಟೋಕ್ಕಾಗಲ್ಲ. 40,000 ಕಟ್ಟಿ ಆಮೇಲೆ ದುಡ್ಡು ಕಟ್ಟೋಕ್ಕೆ ಆಗಿಲ್ಲ ಅಂದರೆ ಅವ್ರ ಪರಿಸ್ಥಿತಿ ತಿಳ್ಕೊಳ್ಳಿ. ಆದರೂ ಗೌರ್ಮೆಂಟಲ್ಲಿ ಒಂದು ನಾಮಿನಲ್ ಫೀಸ್ ಅಂತ ಇದ್ದೇ ಇರುತ್ತೆ, ಆ ಸೈಟ್ಗೆ ಇಷ್ಟು ವ್ಯಾಲ್ಯೂ ಅಂತ ಮಾಡಿರ್ತಾರೆ, ಆ ದುಡ್ಡು ಮಾತ್ರ ಸದ್ಯಕ್ಕೆ ಕಟ್ಬೋದು. ಏನು ಕನ್ಸೆಷನ್ ಕೊಡೋಕ್ಕಾಗತ್ತೆ, ಪೆನಾಲ್ಟಿ ಹಾಕ್ಬೇಕು. ಪೆನಾಲ್ಟಿ ಹಾಕಬೇಡಿ. ಇದು ಒಂದು ಕೇಸ್ನ KGF ಜಾಗನ ನೋಟಿಸ್ ಕೊಡ್ತಾ ಇದೆಯಲ್ಲಪ್ಪ, ಅವ್ರು ಕಟ್ಟಕ್ಕೂ ಶಕ್ತಿ ಇರಬೇಕಲ್ಲ. ಅವ್ರ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ ನಮಗೂ. 6 lakhs ಇಲ್ಲ இப்போ ನಿಂದು ಸೈಟ್ ವ್ಯಾಲ್ಯೂ ಎಲ್ಲ இருக்குது. நான் உங்களுக்கு இதுதான் சொல்லுவேன், எல்லா அமௌண்ட் இருக்குது. பிரின்சிபல் அமௌண்ட் சைட் வேல்யூ எவ்வளோ? 3,10,000. 3,10,000 கட்டிட்டு வாங்க. உங்களுக்கு பெனால்ட்டியோ இன்ட்ரெஸ்ட்டோ ஏதோ ஒரு நாங்கள் ஹையர் ஆஃபீஸர்ஸ் பேசி கம்மி பண்ண சொல்கிறேன். இல்லை ட்ரை பண்ணி அது வேவ் ஆஃப் பண்ணுறதுக்காக நான் ரிக்வெஸ்ட்டோ லெட்டரோ கொடுத்துருக்கேன். பிரின்சிபல் அமௌண்ட் இந்த சைட்டுக்கு நீங்கள் அலாட் பண்ணி, நீங்கள் சைட்டுக்கு 40,000 கட்டிட்டு அலாட்மெண்ட்க்கு ஒரு லெட்ரு கொடுத்துருக்கீங்க, அலாட்மெண்ட்டும் பண்ணியிருக்கிறாங்க. இப்போ பொசிஷன் சர்டிஃபிகேட்டு சேல் டீடு பண்ணும். இப்போ பொசிஷன் சர்டிஃபிகேட் சேல் டீடு அப்படியே பண்ணுறதில்ல. ஆனால் நீங்கள் எதுக்கு இன்ட்ரெஸ்ட் கட்டாதீங்க, பெனால்ட்டி கூட கட்டாதீங்க, ஒரே பிரின்சிபல் அமௌண்ட் கட்டுங்க. எவ்வளோ கட்டிட்டா மேடம் பிரின்சிபல் அமௌண்ட் ஒரு சைட்டுக்கு ஏதோ வேல்யூ இருக்குது, அதெல்லாம் நீங்கள் தெரிஞ்சுட்டே பண்ணியிருக்கிறது. யாரும்
கேஜிஎஃப்ல இத்தனை பேர் இருக்காங்க, யாரும் ஹவுசிங் போர்டு போயிட்டு அலாட்மெண்ட்டுக்கு ஒரு லெட்டர் வாங்கிட்டு 2016ல் அந்த அப்ளிகேஷனும் ப்ரொசீஜர்ஸ் ஃபாலோ பண்ணி யாருமே இந்த ப்ரொசீஜர் ஃபாலோ பண்ணி இந்த சைட் அலாட்மெண்ட் ஆகலாம். ஆனால் பாதி பேருக்கு ஆயிரம். நீங்கள் 10 இயர்ஸ் பிஃபோர் 10 வருஷம் முன்னாடி நீங்கள் இந்த அப்ளிகேஷன் போட்டு உங்கள் மாமியார் இந்த அப்ளிகேஷன் போட்டு 40,000 டெபாசிட் பண்ணி, ஆமாவா, இப்போ அந்த பொசிஷன் கொடுத்துருக்குறாங்க. சேல் டீட் பண்ண நெக்ஸ்ட்டு ಪ್ರಿನ್ಸಿಪಲ್ ಅಮೌಂಟ್ தான் நீங்கள் ಕಟ್ಟಲಿ. ಪ್ರಿನ್ಸಿಪಲ್ ಅಮೌಂಟ್ ಕಟ್ಟೋದಕ್ಕೆ ತೊಂದರೆ ಕೊಡಬೇಡಿ. ಪ್ರಿನ್ಸಿಪಲ್ ಅಮೌಂಟ್ ಕಟ್ಟದ ಮೇಲೆ ನೋಡಪ್ಪ, ನೋಡಿ ನಾನೇ ನಿಮಗೆ ಹೇಳ್ತಾ ಇದ್ದೀನಿ ಅವ್ರ ಮುಂದೆ, ಪ್ರಿನ್ಸಿಪಲ್ ಅಮೌಂಟ್ ಕಟ್ಸ್ಕೊಂಬಿಡಿ. ಅದಾದಮೇಲೆ ನನ್ನ ಹತ್ರ ಲೆಟರ್ ತಗೊಂಡು ಇಂಥ ಪರಿಸ್ಥಿತಿ ಇದೆ ಅವ್ರದ್ದು ಅಂತ ಆ ಫ್ಯಾಮಿಲಿ ಇನ್ಕಮ್ನೋ ಇನ್ನೊಂದು ಹಾಕಿ ಇಂಟ್ರೆಸ್ಟೋ ಪೆನಾಲ್ಟಿಗೋ ನಿಮಗೂ ತೊಂದರೆ ಆಗದೆ ಇರೋಂಗೆ ನಾನು ಒಂದು ಲೆಟ್ರು ಹಾಕ್ತೀನಿ. ಬರೀ ಒಂದು ಇಷ್ಟಂತ ಟೈಮ್ ಕೊಡಿ, ಎಷ್ಟಾಗುತ್ತೋ ಅಷ್ಟು ಇದು ಪ್ರಿನ್ಸಿಪಲ್ ಅಮೌಂಟ್ ಕಟ್ಬಿಡಲಿ. ಆ ವ್ಯಾಲ್ಯೂ ಏನಿದೆ 10 ವರ್ಷದ ಹಿಂದೆ ಏನು ವ್ಯಾಲ್ಯೂ ಇತ್ತು ಆ ಜಾಗದ್ದು ಅದು ಕಟ್ಟಿಸ್ಕೊಳ್ಳಿ, ವ್ಯಾಲ್ಯೂ ಮಾತ್ರ ಕಟ್ಟಿಸ್ಕೊಳ್ಳಿ. ಸರಿ ಅಮ್ಮ? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.